ಮತ್ತು ಎಲ್ಲ ಮಹಾಜನತೆಗೆ ಶುಭಾಶಯಗಳು. ಬಹಳ ಅದ್ಧೂರಿಯಾಗಿ ಅಂಬರೀಶ್ವರ ಯಾತ್ರಾ ಮಹೋತ್ಸವ ನಡೀತಾ ಇದೆ. ಈ ಅಂಬರೀಶ್ವರ ಯಾತ್ರಾ ಮಹೋತ್ಸವದಲ್ಲಿ ನಾನು ಮಹಾಕುಂಭ ಹೋಗಿ ಪ್ರಯಾಗರಾಜ್, ಆಮೇಲೆ ಕಾಶಿ, ಅಯೋಧ್ಯ ಹೋಗಿ ಪ್ರಯಾಗರಾಜಿಯಿಂದ ಗಂಗಾ ಜಲ್ ತಗೊಂಡು ಇವತ್ತು ಪೂಜೆ ಮಾಡಿದ್ದೀನಿ. ಪ್ರಸಾದ್ ಕೂಡ ಕಾಶಿಯಿಂದ ತಗೊಂಡಿನಿ, ಪ್ರಯಾಗಿಯಿಂದ ಗಂಗಾಜಲ್ ತಗೊಂಡಿನಿ, ಪೂಜೆ ಮಾಡಿದ್ದೀನಿ. ಅಂಬರೀಶ್ವರ ಮಹಾರಾಜ ಮೇಲೆ ನಾನು ದೇವರ ಅಷ್ಟೇ ವಿನಂತಿ ಮಾಡ್ತಾ ಇದ್ದೀನಿ, ನಮ್ಮ ಔರಾದ್ನಲ್ಲಿ ಸುಖ ಶಾಂತಿ ಆಗಲಿ, ನೆಮ್ಮದಿ ಆಗಲಿ, ರೈತರಿಗೆ ಒಳ್ಳೆ ಆಗಲಿ, ಎಜುಕೇಷನ್ ಸರಿಯಾಗಿ ಆಗಲಿ ಎಲ್ಲ ನಾನು ಈ ಯಾತ್ರಾ ಅದ್ಧೂರಿ ಯಾತ್ರಾ ಇದೆ. ಅಂಬರೀಶ್ವರ ಮಹಾಪುರುಷು, ಅವರು ಲಕ್ಕೋ ಕರೋಡೋ ಭಕ್ತರಿದೆ. ಈ ಯಾತ್ರಾಗೆ ನಮ್ಮ ಕರ್ನಾಟಕ ಪೂರ್ತಿ ಬರ್ತಾ ಇದೆ, ತೆಲಂಗಾಣ, ಮಹಾರಾಷ್ಟ್ರದಿಂದ ಭಕ್ತರು ಬರ್ತಾ ಇದ್ದಾರೆ. ಅವ್ರ ಇಚ್ಛಾ, ಅವ್ರ ಮನೋಕಾಮನಾ ದೇವರಿಗೆ ಬೇಡ್ಕೋತೀನಿ. ಈ ಅಂಬರೀಶ್ವರ ಜಾಗ್ರತ ದೇವಿದೆ. ಈ ಅಂಬರೀಶ್ವರ ಬಹಳ ಅಪರೂಪ ದೇವ ಇದೆ. ಈ ದೇವ ಇಲ್ಲಿ ತೆಲಂಗಾಣ, ಮಹಾರಾಷ್ಟ್ರ ಸೀಮೆನಲ್ಲಿ ದೇವ ಇದೆ. ಹೀಗಾಗಿ ಈ ಅಂಬರೀಶ್ವರ ಮೊದಲಿನ ಅಂಬರೀಶ್ವರ ಬಹಳ ದೊಡ್ಡ ಇತಿಹಾಸ ಇದೆ. ಇತಿಹಾಸ ಸಾಕ್ಷಿಯಿಂದ ಎಲ್ಲ ಔರಾದ್ ಪಟ್ಟಣದಲ್ಲಿ ಅಥವಾ ಔರಾದ್ ಮತ್ತು ಮಾನಂಗರ್ ಎಲ್ಲ ಭಕ್ತರು ಬರ್ತಾರೆ, ನಮಸ್ಕಾರ ಮಾಡ್ತಾರೆ, ಪೂಜೆ ಮಾಡ್ತಾರೆ. ಇವತ್ತು ನಾವು ಕಾಶಿಯಿಂದ ಗಂಗಾಜಲ್ ತಗೊಂಡು ಅಭಿಷೇಕ ಮಾಡೀನಿ, ಹೋಮ ಹವನ ಮಾಡಿದ್ದೀನಿ. ಆಮೇಲೆ ಗಂಗಾಜಲ್ ಕೂಡ ನಮ್ಮ ಅಂಬರೀಶ್ ಅವರಿಗೆ ಅರ್ಪಣೆ ಮಾಡಿದ್ವಿ, ಲೋಕಾರ್ಪಣೆ ಮಾಡಿದ್ವಿ. ಸರ್, ಮಹಾದೌರ ಕಾಮಗಾರಿ ಮಹಾದೌರ ಕಾಮಗಾರಿ